ತನ ಅವರಿಗೆ ಯಾವುದು ಒಂದು ಫೆಸಿಲಿಟಿ ಮೂಲಭೂತ ಸೌಕರ್ಯ ಸಿಗ್ಬೇಕಂತ ಆ ರೀತಿಯಾಗಿದೆ. ಅದು 2023ನೇ ಸಾಲಿನಲ್ಲಿ ಬಜೆಟ್ ಜಾರಿಯಾದ 100 ಕೋಟಿ ಬಿಡುಗಡೆ ಆಗಿತ್ತು. ಅವರಿಗೆ 50,000 ಸಹಾಯವನ್ನು ಕೊಟ್ಟಿದ್ದು ನಾನು ಸಿದ್ದರಾಮಯ್ಯ ಸರಿಗೆ ಧನ್ಯವಾದ ಕೊಡ್ತೀನಿ. ಬಟ್ ಈಗ ಏನಿದೆ ಆ ನಮ್ಮದಲ್ಲಿ ಇರುವ ಅವರು ಹುಚ್ಚುಚ್ಚಾಕ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಇದೇ ಸ್ಥಿತಿಯಲ್ಲಿ ಇದ್ದಾರ ಇಸ್ಲಿಕರ್ ಸಮಾಜ. ಅದಕ್ಕೆ ಚಿಕ್ಕದಲ್ಲಿ ಸಮುದಾಯಕ್ಕೆ ನೀವು ಆದಷ್ಟು ಬಜೆಟ್ ನಲ್ಲಿ ಜಾರಿ ಮಾಡಿ ಅವರಿಗೆ ಸಹಾಯ ಮಾಡಬೇಕು. ಮತ್ತು ಅವರು ಓನ್ ಆಗಿ ಜಮೀನು ಇರ್ಲಿ, ಅವರಿಗೆ ಅವರ ಭೂಮಿ ಇರ್ಲಿ, ವಸ್ತಿ ಇರ್ಲಿ, ನೀವು ಕೊಡ್ಬೇಕಂತ ನಾವೊಂದು ನಿಮ್ಗೆ ಬೇಡಿಕೆ ಇಡ್ತೀನಿ. ಇದು ಮಾತು ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಈ ಕರ್ನಾಟಕದಲ್ಲಿರುವ ಅಧ್ಯಕ್ಷ ಇರಲಿ, ನಿಮ್ಗೆಲ್ಲ ಜಿಲ್ಲಾಧಿಕಾರಿ ಇರಲಿ, ಎಲ್ಲರಿಗೆ ಮಾಹಿತಿ ಇದೆ ಇದ್ರ ಬಗ್ಗೆ. ಇಲ್ಲಿಕರ್ ಸಮಾಜ ಒಂದು ಇದೇ ಕರ್ನಾಟಕದಲ್ಲಿ ಇರ್ತೀರ ಅಂತ ನಾನು ನಿಮ್ಗೆ ಒಂದು ಬೇಡಿಕೆ ಕೊಡ್ತೀನಿ ಸರ್. ನನ್ನ ಹೆಸರು ಶೇಖರ್. ನಾ ಕೊಡ್ತೀನಿ ಸರ್ ನಾನು. ಓಕೆ ಸರ್, ನೀವು ಪಾರ್ಟಿಕ್ಯುಲರ್ ಆಗಿ ಬರ್ಕೋಬೇಕು ಸರ್, ಇಲ್ಲಿಕರ್ ಸಮಾಜ ಅಂತ. ಎಷ್ಟು ಸರ್ ಟೆನ್ಷನ್ ಆಗಿದೆ ಸರ್ ಮೂಲಭೂತ ಇದು ಅಂತ. ಬಟ್ ಇಲ್ಲಕ್ಕೆ ಜಾಗ ಇಲ್ಲ ನಮ್ಮ ಹತ್ರ, ಇಲ್ಲಕ್ಕೆ ಜಾಗ ಇಲ್ಲ. ಮೂಲಭೂತ ಸೌಕರ್ಯಗಳಿಂದ ನಾವು ಹಿಂದುಳಿದಿದ್ದೆ ನಾವು. अस्सलाम वालेकुम।